Hey guys, welcome back to my another video. ನಾನು ನಿಮ್ಮ ರಾಯಲ್ ಕಂಡ್ರಿಯ ಗೇಮರ್ಸ್ RKG. ಇವತ್ತು ನಾವು ಏನು ಅಂದರೆ ನಿಮಗೆ ಕಾಬಲ್ ಸ್ಟೋನ್ ಜನರೇಟರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ನಾನು ಮೊದಲೇ ಅಂದ್ಕೊಂಡಿದ್ದೆ ಈ ಥರ ನಾನು ಮೈನ್ಕ್ರಾಫ್ಟ್ ಮಾಡೋದಿದ್ರೆ ಈ ಥರ ಟ್ಯುಟೋರಿಯಲ್ ವೀಡಿಯೋಸ್ ಎಲ್ಲ ಮಾಡಬೇಕು, ಆಮೇಲೆ ಮೈನ್ಕ್ರಾಫ್ಟು ಮಾಡಬೇಕು ಆ ಥರ. ನಂದು ಅದು ಮೈನ್ಕ್ರಾಫ್ಟ್ ವೀಡಿಯೋಸಲ್ಲಿ ಅದು ವ್ಯೂಸೇ ಚೆನ್ನಾಗಿ ಬರುತ್ತಲ್ಲ, ಅದು ನಂದು ಫಸ್ಟ್ ವೀಡಿಯೋ ಬಂದಿತ್ತಲ್ಲ, ಅದು ಟ್ಯುಟೋರಿಯಲ್ ವೀಡಿಯೋ, ಅದೇ 27 ವ್ಯೂಸ್ ಬಂದಿತ್ತು ಅಷ್ಟೇ. ಅದು ಬಿಟ್ಟರೆ ಸ್ಕೇರಿ ಟೀಚರ್ 3D ನೀವು ಏನು 4 ದಿವಸದಲ್ಲಿ 385 ವ್ಯೂಸು. ಅದಕ್ಕೆ ಥ್ಯಾಂಕ್ಸ್ ಗಾಯ್ಸ್, ಹಿಂಗೆ ಸಪೋರ್ಟ್ ತೋರಿಸ್ತೀರಿ. ಹಾಗೆ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಗಾಯ್ಸ್. ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇನ್ನೊಂದು ತೋರಿಸ್ಲಾ, ನಾನು ಆ ಸ್ಕೇರಿ ಟೀಚರಲ್ಲಿ ಹೇಳಿದ್ನಲ್ಲ, ನಾನೊಂದು PvP ಆಡ್ತೀನಿ ನನ್ನ ಫ್ರೆಂಡ್ ಜೊತೆ ಅಂತ. ಅದನ್ನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಇದು PvP ಹಾಲ್ ಥರ ಮಾಡಿದ್ದೀನಿ. ಇಲ್ಲಿ ಇದು ಹೀರೋ ಬ್ರೈನ್ ಮಾಡಿದ್ದೀನಿ. ಇದು ಹೀರೋ ಬ್ರೈನ್ ಅಲ್ಲ, ಝೀರೋ ಬ್ರೈನ್ ಥರ ಕಾಣಿಸ್ತಾನೆ. ನೆಕ್ಸ್ಟ್ ಇದು ಮೈನ್ಕ್ರಾಫ್ಟ್ ಗೊತ್ತಿದೆ, ಯಾರಿಗೆ ಗೊತ್ತಾ ಅವ್ರು ಕಮೆಂಟ್ ಮಾಡಿದಾನ, ನನಗೆ ಗೊತ್ತು. ಆಮೇಲೆ ಏನಂದರೆ ನಾನೀಗ ಆರ್ಮರ್ ಎನ್ಚಾಂಟ್ಮೆಂಟ್ ಮಾಡೋಕೆ ಹೋಗ್ತಿದ್ದೆ. ನಾನು ಇದು ಆರ್ಮರೆಲ್ಲ ಎನ್ಚಾಂಟ್ ಮಾಡ್ಕೊತಿದ್ದೆ, ಆರ್ಮರೆಲ್ಲ ಇಕ್ಕಿದ್ದೀನಲ್ಲಿ. ಇಲ್ಲಿ ಎನ್ಚಾಂಟ್ಮೆಂಟ್ ಬುಕ್ಸ್ ಎಲ್ಲ ಇಟ್ಕೊಂಡು ಪೂರ್ತಿ ಎನ್ಚಾಂಟ್ಮೆಂಟ್ ಮಾಡ್ಕೊಬೇಕು. ನಾನು ಇದೇ ಥರ ಮೊದಲೆಲ್ಲ ಮಾಡಿದ್ದೆ. ಆಮೇಲೆ ಇಲ್ಲಿ ಟೆಕ್ನೋಬ್ಲೇಡು ಮಾಡಿದ್ದೆ ನಾನು. ಒಂದು ನಿಮಿಷ ಗೈಸ್, ನಾನಲ್ಲಿ ಟೆಕ್ನೋಬ್ಲೇಡು ಮಾಡಿದ್ದೆ. ಆಮೇಲೆ ನಾನೇನೋ ನಂಗೆ ತುಂಬ ಇತ್ತು ನನ್ನ ಮೊಬೈಲಲ್ಲಿ. ಅದಕ್ಕೆ ಆ ವರ್ಲ್ಡೆಲ್ಲ ಡಿಲೀಟ್ ಮಾಡ್ತಿರ್ಬೇಕಾರೆ ಆಮೇಲೆ ಡೈರೆಕ್ಟ್ ಇದನ್ನು ಈ ವರ್ಲ್ಡ್ನು ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಮತ್ತೆ ಸಂಡೇ ಎಲ್ಲ ಕೂತ್ಕೊಂಡು ಮಾಡಿರೋದಿಷ್ಟು. ಟೆಕ್ನೋಬ್ಲೇಡ್ ಒಂದು ಮಾಡಬೇಕು. ಇವಾಗ ಸುಮ್ಮನೆ ಕಾಬಲ್ ಸ್ಟೋನ್ ಜನರೇಟರ್ ಮಾಡೋಣ. ಸೊ ಈಗ ಇದನ್ನು ಮಾಡೋಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕು. ಒಂದು ನಿಮಿಷ. ಸೊ ಗೈಸ್, ಇದನ್ನು ಮಾಡೋಕ್ಕೆ ಇಷ್ಟೊಂದೆಲ್ಲ ಐಟಮ್ಸ್ ಬೇಕು. ಈಗ ಇವಾಗ ನೀವು ಫಸ್ಟು ಏನಂದರೆ ಈ ಥರ ಚೆಸ್ಟ್ ಎಲ್ಲ ಡಬಲ್ ಚೆಸ್ಟ್ನ ಈ ಥರ ನಾಲ್ಕು ಕಡೆ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಯಾವ್ದಾರ ಬ್ಲಾಕ್ ತಗೊಳ್ರಿ. ಆಮೇಲೆ ಈ ಥರ ಹಾಕಿ ಯಾವ್ದಾರ ಬ್ಲಾಕ್ ಅಂದರೆ ನೀವು ಅದು ಪ್ಲ್ಯಾಂಕ್ಸು ಅವೆಲ್ಲ ತಗೊಂಬಾರ್ದು, ಬರೀ ಆ ಥರ ಅದು ಲಾವಾ ಹತ್ರ ಸುಡಬಾರ್ದು, ಆ ಥರ ತಗೊಬೇಕು. ಆಮೇಲೆ ಇದು ಕ್ರೌಚ್ ಹಾಕ್ಬಿಟ್ಟು ಇಲ್ಲಿ ಚೆಸ್ಟ್ ಹತ್ರ ಇದು ಹಾಪರ್ ಹಾಕಿ. ಹಾಪರ್ ಹಾಕಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟೇರ್ಸ್ ಹಾಕಬೇಕು. ಒಂದು ನಿಮಿಷ. ಇಷ್ಟು ಹಾಕಾದ್ಮೇಲೆ ಈಗ ಇಲ್ಲಿ ಬಂದು ಇಲ್ಲೆಲ್ಲ ಬ್ಲಾಕ್ಸ್ ಹಾಕ್ಬೇಕು. ನೀವು ಇಲ್ಲಿ ಸ್ಟೇರ್ಸ್ ಹಾಕ್ರಿ. ಆಮೇಲೆ ಇಲ್ಲಿ ಬ್ಲಾಕ್ಸ್ ಹಾಕಿ. ಆಮೇಲೆ ಇಲ್ಲಿ ವಾಟರ್ ಬಕೆಟ್ ಅಂತ ಆಬ್ವಿಯಸ್ಲಿ ಬೇಕೇ ಬೇಕು. ಆಮೇಲೆ ಒಂದು ನಿಮಿಷ, ಇನ್ನೂ ಒಂದು ಥಿಂಗ್ ತಗೊಬೇಕು, ಅದೇ ಸೈನ್ ಬೋರ್ಡ್. ಫಸ್ಟ್ ಇಲ್ಲೇನಂದರೆ ಅಷ್ಟೇ, ಇಲ್ಲಿ ಫಸ್ಟ್ ಸೈನ್ ಬೋರ್ಡ್ ಹಾಕ್ಬಿಟ್ಟು ಮಾಡ್ರಿ ನೀವೆಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಲೇಯರ್ ಮಾಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಲೇಯರ್ ಇನ್ನೊಂದು ಲೇಯರ್ ಮಾಡಬೇಕು. ಆಮೇಲೆ ಇಲ್ಲೊಂದು ಲಾವಾ ಹಾಕ್ರಿ. ಆಮೇಲೆ ಮತ್ತೆ ಇಲ್ಲೆಲ್ಲ ಮುಚ್ಚಿಬಿಡ್ರಿ ಅಷ್ಟೆ. ಈಗ ಇಲ್ಲಿ ಮುಚ್ಚಿ. ನೆಕ್ಸ್ಟ್ ನಿಮ್ಗೆ ಏನಾರ ಈ ಥರ ಸ್ಟೋನ್ ಬೇಕು ಅಂದರೆ ನೀವು ಏನದು ಸಿಲ್ಕ್ ಟಚ್ ಪಿಕ್ಯಾಕ್ಸ್ ಯೂಸ್ ಮಾಡಿರಿ. ನಿಮ್ಗೆ ಏನಾರ ಅದು ಬರೀ ಕಾಬಲ್ ಸ್ಟೋನ್ ಬೇಕು ಅಂದರೆ ನಾರ್ಮಲ್ ಪಿಕ್ಯಾಕ್ಸ್ ಯಾವ್ದಾರ ಯೂಸ್ ಮಾಡ್ಬೋದು. ಈಗ ಒಂದು ನಿಮಿಷ,
ನಾನು ಯಾವ್ದಾರ ಪಿಕಾಕ್ಸ್ ತಿಂತೀನಿ. ಇದು ವರ್ಕ್ ಆಗ್ತತೆ. ಇವಾಗ ಸರ್ವೈವಲ್ ಈ ಥರ ಮೈಂಡ್ ಮಾಡ್ತೀನಿ. ಈಗ ಚೆಕ್ ಮಾಡ್ತೀನಿ ನೋಡಿ. ಈಗ ಬಂದಿದೆ ಈಗ ಕಾಬಲ್ ಸ್ಟೋನ್ 10. ಇಲ್ಲೊಂದು ಬಿದ್ದಿತ್ತು. ಇಲ್ಲಿ ಏನಾರ ಏನೂ ಸ್ಕ್ರ್ಯಾಚ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕಮೆಂಟ್ಸ್ ಓಪನ್ ಮಾಡಿ. ಇಲ್ಲಿ ಸ್ಲ್ಯಾಶ್ ಫಂಕ್ಷನ್ ಕಾಸಾ 4 ಇದಲ್ಲ ದೊಡ್ಡದು ಸಿ ಫಂಕ್ಷನ್ ಕಾಸಾ 4. ಒಂದು ನಿಮಿಷ ಇದು ಅರ್ಥ. ಅವನು ಹೆಂಗೋ ಹೇಳ್ದ, ಯೂಟ್ಯೂಬರ್ ಹೆಂಗೋ ಹೇಳ್ದ, ಅದನ್ನು ಟ್ರೈ ಮಾಡೋಣ. ಈಗ ಫಸ್ಟ್ ಇದು ಕ್ರಿಯೇಟಿವ್. ನಂಗೆ ಅನ್ಸುತ್ತಾ ಇದು ಆಲ್ಮೋಸ್ಟ್ ಫೇಕ್. ಎಲ್ಲ ದೂರ ಹೋದಲ್ಲ ಹೋಗೋಣ. ಓಕೆ, ಇಲ್ಲ ಮಾಡೋಣ. ಇಲ್ಲ ಅದರ ಒಂದು ಬ್ಲಾಕ್ ಡಿಗ್ ಮಾಡು. ಆಮೇಲೆ ಇಲ್ಲೋಗು. ಆಮೇಲೆ ಇಲ್ಲಿ ಸ್ಲ್ಯಾಶ್ ಗಿವ್ ASCOMMAND command block. ಈ ಥರ ಬರಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲೋಗು ಕಮ್ಯಾಂಡ್ ಇನ್ಪುಟ್. ಅದೇನದು ಸ್ಲ್ಯಾಶ್ ಹಾಕಿದ್ದ. ಆಮೇಲೆ ಗಿವ್. ಆಮೇಲೆ ಅಜೀಬಾಗಿ ಸಿಂಬಲ್ಸ್ ಹಾಕಿದ್ದ. ಇದಾಗ್ದ. ಆಮೇಲೆ ಇದು 6 ಟೈಮ್ಸ್ ಆಗ್ದ. 1 2 3 4 5 6 ಹಾಕಾಯ್ತು. ಆಮೇಲೆ ಈಗ 7 ಕ್ವಿಟ್ ಆಗಬೇಕಂತೆ. ಕ್ವಿಟ್ ಆದೆ ಬೇಗ. ಕ್ವಿಟ್ ಆದೆ. ಆಮೇಲೆ ವಾಪಸ್ ಅವಳು ಜಾಯ್ನ್ ಆಗಬೇಕಂತೆ. ಬೇಗ ಜಾಯ್ನ್ ಆಗ. ಪಕ್ಕ ಇದು ಫೇಕು. 100% ಫೇಕ್ ಆಗಿರ್ತದೆ. ಟ್ರೈ ಮಾಡೋಣ ಫೇಕಾ ಒರಿಜಿನಲ್ ಅಂತ. ಸೊ ಇವಾಗ ಚೆಕ್ ಮಾಡೋಣ. ಬ್ಯಾಕ್ ಅನ್ಕೊಂಡಿದ್ದೆ ಫೇಕ್ ಆಗಿರುತ್ತೆ ಅಂತ. ಫೇಕೆ. ಟ್ರೈ ಮಾಡಿದೆ. ಒರಿಜಿನಲ್ ಹಂಗೆ ಟ್ರೈ ಮಾಡಿದೆ. ಫೇಕ್. ಎಲ್ಲ ಬರೀ ಫೇಕ್ ಮಾಡ್ತಾರೆ ಅಷ್ಟೆ. ಸೊ ಇವತ್ತಿನ ವಿಡಿಯೋ ಅದು ಆರ್ಮರ್ ಎನ್ಚಾಂಟಿಂಗ್ ಮಾಡಲಾ? ಅದು ಆರ್ಮರ್ ಎನ್ಚಾಂಟಿಂಗ್ ಮಾಡ್ತೀನಿ. ಒಂದು ನಿಮಿಷ. ಆರ್ಮರೆಲ್ಲ ತಗೊಂಡಾಯ್ತೆ.
ಈಗ ಬರೋದು ಎನ್ಚಾಂಟೆಡ್ ಬುಕ್ಸ್ ತಗೊಬೇಕು. ಇದೆಷ್ಟು ಅವೆಲ್ಲ 9 ಅವೆ. ಎನ್ಚಾಂಟೆಡ್ ಬುಕ್ಸ್ ಬೇಗ ನಾನು ಇವು ಎನ್ಚಾಂಟೆಡ್ ಬುಕ್ಸ್ ಎಲ್ಲ ತಗೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ. ಸೊ ಗೈಸ್, ನನ್ನ ಆರ್ಮರ್ ಅವೆಲ್ಲ ಎನ್ಚಾಂಟಿಂಗ್ ಬುಕ್ಸ್ ಎಲ್ಲ ರೆಡಿ ಆಗಿವೆ. ಇದು ಆರ್ಮರಿಗೆ ಎನ್ಚಾಂಟಿಂಗ್ ಹಾಕಬೇಕು. ಇವಾಗ ಹಾಕೋಣ. ಇದು ಫ್ಲೋ ಆರ್ಮರ್ ಟ್ರಿಮ್. ಓ ಜಾವಾ ಹತ್ರ ಇದ್ಯಾವುದು ಜಾವಾ ಥರ ಬರ್ತೈತೆ. ಡ್ಯೂರಬಿಲಿಟಿ 592. ಇದು ಮಾಡ್ ಹಾಕಿದೇನಿದು. ಡ್ಯೂರಬಿಲಿಟಿ 552. ಇದು 481. ಇದು ನಾನು ಮೋಡ್ ಹಾಕಿದ್ದೀನಿ ಡ್ಯೂರಬಿಲಿಟಿ ಶೋರ್ ಅಂತ. ಅದಕ್ಕೆ ಇದು ನಂದು ಡ್ಯೂರಬಿಲಿಟಿನೂ ಗೊತ್ತಾಗ್ತಿಲ್ಲ. ನಾನೇನೋ ಇಲ್ಲ ನಾನು ಇದು ಪ್ರೆಸ್ ಮಾಡಿದ್ರೆ ಈ ಸೈಡ್ ಡ್ಯೂರಬಿಲಿಟಿ ಕಾಣಿಸುತ್ತೆ ಅಂದ್ಕೊಂಡೆ. ಈ ಥರ ಡ್ಯೂರಬಿಲಿಟಿ ಕೊಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಬೇಗ ಆಕ್ಸಿಲೋಗ್. ಇದು 2031. ನಾನು ಇಷ್ಟೊಂದು ದೊಡ್ಡ ಹೆಸರು ಏನು ಬಿಡ, ನಾರ್ಮಲಾಗಿ ಸ್ವಾಡ್ ಅಂತ ಹಾಕ್ತೀನಿ. 2031 ಇದ್ರದ್ದು ಕೂಡ ಡ್ಯೂರಬಿಲಿಟಿ. ನೆಕ್ಸ್ಟ್ ಇದು ಸ್ಪಿಯರ್ ಜಾಸ್ತಿ ಇರ್ಬೋದು. ಎಷ್ಟು? 2030. ಇದು ವೆಪನ್ಸ್ದು ಜಾಸ್ತಿ ಇರ್ತದೆ. ಇದು ಡ್ಯೂರಬಿಲಿಟಿ ನೋಡಿ. ಮೇಸ್ 500 ಐತೆ ಅಷ್ಟೇ. ಮೇಸ್ ಕಡಿಮೆ ಐತೆ. ಎಲಿಟ್ರಾನ್ ಬರೀ 432 ಡ್ಯೂರಬಿಲಿಟಿ. ಆಯ್ತು. ಈಗ ಹೆಂಗೆ ನೋಡಿ ಗೈಸ್, ಇದು ಆರ್ಮರ್ ಟೀಮ್ ಚೆನ್ನಾಗೈತೆ ಚೆನ್ನಾಗಿಲ್ಲ ಗೊತ್ತಿಲ್ಲ. ನನಗಂತೂ ಆಬ್ವಿಯಸ್ಲಿ ಸೈಲೆನ್ಸ್ ಆರ್ಮರ್ ಟ್ರಿಮಿಂದ ತುಂಬ ಇಷ್ಟ ಆಗ್ತೈತೆ ನನಗೆ. ಇಲ್ಲಿ ಬಾಯಿಲೆ ನಂಗೆ ಸೈಲೆನ್ಸ್ ಆರ್ಮರ್ ಟ್ರಿಮಿಂದನೇ ತುಂಬ ಇಷ್ಟ ಆಗ್ತೈತೆ ನನಗೆ. ಎಷ್ಟು ಸಖತ್ತಾಗಿ ಬರ್ತದೆ ಗೊತ್ತಾ ಸೈಲೆನ್ಸ್ ಆರ್ಮರ್ ಟ್ರಿಮ್. ಯಾರು ಈ ಮೂಡ್ ತೆಗಿಬೇಕು. ಈ ಮೂಡ್ ತೆಗಿಲೇಬೇಕಪ್ಪ ನಾನು. ಈ ಮಾಡ್ ತೆಗಿಬೇಕಪ್ಪ ನಾನು. ನೋಡಿದು ಹೋಗೋದೇ ಇಲ್ಲ. ಬೇಗ ಆಯಿತು. ಯಾಕೆ ನೋಡಿ ಇಲ್ಲಿ ಇದು ಆರ್ಮರ್ ಟಾಪಲ್ಲಿ ಡ್ಯೂರಬಿಲಿಟಿ ತೋರಿಸ್ತೈತೆ. ನೋಡಿ ಎಷ್ಟು
ನನಗೆ ಸೈಲೆನ್ಸರ್ ಮಾತ್ರ ತುಂಬ ಇಷ್ಟ ಆಗ್ತದೆ. ನಾನು ಸೈಲೆನ್ಸರ್ ಮಾಡ್ರೆ ಚೆನ್ನಾಗಿ ಇಷ್ಟ ಆಗ್ತದೆ. ಇದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಐತಲ್ಲ, ಅದನ್ನು ಚೇಂಜ್ ಮಾಡೋಣ ಅಂತ ಹೋದರೆ ಇದು ಆಗೋದೇ ಇಲ್ಲ. ಇದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡೋಕೆ ಹೋಗ್ತೀನಿ, ಅದು ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಒಪಾಸಿಟಿ ಅಂತ ಇರ್ತೈತಲ್ಲ ಅದನ್ನು ನೋಡ್ತೀನಿ, ಅದು ಕಾಣಿಸೋದೇ ಇಲ್ಲ. ಇದರಲ್ಲಿ ಬೇಕಾದ್ರೆ ನಾನೇ ತೋರಿಸ್ತೀನಿ ನೋಡಿ. ಇಲ್ಲ ಆಕ್ಸೆಸಿಬಿಲಿಟಿನೇ ಇಲ್ಲ. ಅದಕ್ಕೆ ಆಕ್ಸೆಸಿಬಿಲಿಟಿ ಬೇಕು, ಅದು ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಒಪಾಸಿಟಿ ಕಡಿಮೆ ಮಾಡೋಕ್ಕೆ. ಇದರಲ್ಲಿ ಆಕ್ಸೆಸಿಬಿಲಿಟಿನೇ ಇಲ್ಲ. ಇದು ಎಲ್ಲ ಮುಗೀತು. ಅದಲ್ಲ, ಒಂದು ನಿಮಿಷ. ಇದರಲ್ಲಿ ನಂದು ಟೂಲ್ಸ್ ತೆಗಿ. ಅದು ನನ್ನ ಫ್ರೆಂಡಿಗೆ ಅದು ಆರ್ಮರ್ ಇತ್ತಲ್ಲ, ಅದನ್ನು ಮಾಡೋಕ್ಕೆ ನಿಂತ್ಕೊಂಡಿದ್ದೆ. ಇಲ್ವಾ. ಈಗ ಆರ್ಮರ್ ಸ್ಟ್ಯಾಂಡ್ ತಗೋ, ಆಮೇಲೆ ಒಂದು ಸೆಟ್ ನೆದರೈಟ್ ಆರ್ಮರ್, ಮಳೆ ವಿತ್ ಕ್ಲಿಯರ್. ಏನಿದು ಚೆಸ್ಟ್ ಓಯ್ಶೇ, ಅದು ಎನ್ಚಾಂಟೆಡ್ ಬುಕ್ ಆಡೈತಲ್ಲ, ಅದಾದ್ಮೇಲೆ ಸಿಗ್ತೀನಿ. ಸೊ ಈಗ ಬರೀ ಒಂದು ಆರ್ಮರ್ ಎನ್ಚಾಂಟ್ ಮಾಡಿಕೊಡ್ತೀನಿ ಅಷ್ಟೇ. ಅಲ್ಲವಾ ಬಲ್ಲ ಬೇಗ. ಇದು ನಾನು ಫಸ್ಟಿಗೆ ತೆಗಿತೀನಿ ನಾನು. ಆಗೈತೆ ನೋಡಿ. ಬೇಗ ಬಾಬಾ ಸೇರ್ಕೊ ಹತ್ರ ಬಾ. ಇಲ್ಲ ಆರ್ಮರ್ ಸ್ಟ್ಯಾಂಡರ್ಡು. ಇಲ್ಲಿ ಇದು ಆರ್ಮರ್ ಸ್ಟ್ಯಾಂಡ್ ಅನ್ಬೇಡ ನನಗೀಗ. ಅದು ಟ್ರಿಮ್ ಎಲ್ಲ ಅವನೇ ಹಾಕಂತೆ. ನಾನು ಏನಾರು ಟ್ರಿಮ್ ಹಾಕಿದ್ರೆ ಗೊಳೋ ಅಂದ್ಬಿಡ್ತಾನೆ. ನೀನೆಂತಕ್ಕೆ ಟ್ರಿಮ್ ಹಾಕಿದೆ, ಈ ಥರ ಎಂತಕ್ಕೆ ಟ್ರಿಮ್ ಹಾಕಿದೆ, ನಂಗೆ ಈ ಟ್ರಿಮ್ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಅವನಿಗೆ ನಾರ್ಮಲ್ ನೆದರೈಟಿಕ್ಕೆ ಅಷ್ಟೇ, ಅವನ ಟ್ರಿಮ್ ಹಾಕಂತೇನಲ್ಲ. ಇದು ಸ್ವಲ್ಪ ಇಲ್ಲೀಗಲ್ ಫೈಟ್ ಥರ ಅನ್ನಿಸ್ತಿರ್ಬೋದಲ್ಲ, ಒಂಥರ ಬೇರೆ ಥರನೇ ಐತೆ PvP. ಒಂದು ನಿಮಿಷ. ಸುಮ್ಮನೆ ಅಂತ ಕೆಲಸ. ಇದು ಪೂರ್ತಿ ಶಲ್ಕರ್ ಎತ್ಕೊಂತೀನಿ ನಾನು. ಇಲ್ಲಿಡು ಅಷ್ಟೇ. ಆಮೇಲೆ ಈಗ ನಂದು ಇಲ್ಲಿ ಕಿಟ್ ರೆಡಿ ಮಾಡ್ಕೊತೀನಿ. ಫಸ್ಟ್ ಆಬ್ವಿಯಸ್ಲಿ ನಾನು ಟೋಟಮ್, ನಂದು ಸ್ಕಿನ್ ಟೋಟಮ್. ನಂದು ಚೆನ್ನಾಯ್ತಾ ನಂದು ಸ್ಕಿನ್ ಟೋಟಮ್? ಕಮೆಂಟ್ ಮಾಡಿ.
ನೆಕ್ಸ್ಟು ಏನು ಮಾಡಲಿ ಆಬ್ವಿಯಸ್ಲಿ ಪೋಷನ್ಸ್ ಬೇಕು ಆಮೇಲೆ ಅಂತೀನಿ. ಇಲ್ಲಿ ಫಸ್ಟ್ ಸ್ವಲ್ಪ ಎಕ್ಸಿ ಬಾಟಲ್ ಎಲ್ಲದು ನಾನು ಹುಡುಕ್ತಾರೆ. ಇಲ್ಲಿರ್ತೈತೆ ಎಲ್ಲದು. ಇಲ್ಲೈತೆ ಎಂಡ್ರಪ್ಪಲ್. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಕ್ರಾಪ್ಸ್. ಆಬ್ವಿಯಸ್ಲಿ ಇದಂತೀನಿ ನಾನು. ನೆಕ್ಸ್ಟ್ ಏನಂದರೆ ಇವಾಗ ಪೋಷನ್ಸ್ ಫೈರ್ ರೆಸಿಸ್ಟೆನ್ಸ್, ನೆಕ್ಸ್ಟ್ ಪೋಷನ್ ಆಫ್ ಸ್ಪೀಡ್, ನೆಕ್ಸ್ಟ್ ಇದು ಸ್ಟ್ರೆಂತ್ ಪೋಷನ್. ಎಷ್ಟು ಸಾಕು ಪೋಷನ್ ಸಾಕು. ನೆಕ್ಸ್ಟ್ ಇಲ್ಲಿ ರಾಕೆಟ್ಸ್, ಆಮೇಲೆ ಯಾವುದೋ ಒಂದು ಪೋಷನ್ ಮಾಡ್ತಿದ್ದೆ ಇಲ್ಲಿ. ಯಾವುದಾದ್ರು ಹೀಲಿಂಗ್ ಪೋಷನ್. ಆಮೇಲೆ ಇಲ್ಲಿ ಹೋಗುತ್ತೆ ನಾನು ಎಲಿಟ್ರಾ. ಆಮೇಲೆ ನೆಕ್ಸ್ಟು ಇದು ಎಂಡರ್ ಚೆಸ್ಟ್ ಸಾಮಾನು ಇಡ್ತೀನಿ ಗಾಯ್ಸ್ ನಾನು. ಆಮೇಲೆ ಈ ಸಾಮಾನೆಲ್ಲ ಖಾಲಿ ಆಗೋದ್ರೆ ಏನು ಮಾಡೋದು. ಆಮೇಲೆ ಈ ಪ್ಲೇಸಲ್ಲಿ ಅದು ಶೆಲ್ಕರೆಲ್ಲ ಫಿಲ್ ಮಾಡ್ತೀನಿ ಇದೇ ಕಿಟ್ಟಲ್ಲಿ. ಕಿಟ್ ಫಿಲ್ ಮಾಡ್ತೀನಿ ಅಷ್ಟೇ. ಶೆಲ್ಕರ್ ಇದರಲ್ಲಿ ಎಲ್ಲ ಫಿಲ್ ಮಾಡ್ತೀನಿ. ಸೊ ನಿಮಗೆ ಎಂತಕ್ಕೆ ಈಗ ಬೋರ್ ಸುಮ್ಮನೆ ಅಲ್ಲ ಇವಾಗ ನಿಮ್ಗೆ ಬೋರ್ ಎಂತಕ್ಕೆ. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅದು ನಾನು 4 ದಿವಸ ಆಯಿತು ಅದು ವಿಡಿಯೋ ಬಿಟ್ಟು. ಅದು ಸ್ವಲ್ಪ ನನಗೆ ಸ್ವಲ್ಪ ಅದು ಜಾಸ್ತಿ ಆಗಿದೆ. ಎಕ್ಸಾಮ್ ಮೇಲೆ ಅದು ಧ್ಯಾನ ಕೊಡೋಕ್ಕಾಗುತ್ತೆ. ಎಕ್ಸಾಮ್ ಹತ್ರ ಬರ್ತಾಯಿದೆ ಜುಲೈಗ. ನಂದು ಬೇಗ ಬರ್ತೈತೆ ಎಕ್ಸಾಮು. ಸೊ ಅದಕ್ಕೆ 4 ದಿವಸದಿಂದ ವಿಡಿಯೋ ಬಂದಿರಲಿಲ್ಲ. ಈಗ ವಿಡಿಯೋ ಬರ್ತೈತೆ. ಇವತ್ತಿಂದ 1-2 ದಿವಸ ಆದಮೇಲೆ ನಂದು ವಿಡಿಯೋ ಬರ್ಬೋದು. ಸೊ ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಗುಡ್ ಬೈ.